ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇದು ನಿಮ್ಮ CG ವ್ಲಾಗ್ಸ್ ಕನ್ನಡ. ನಾನು ಸಿಂಧು, ನಿಮ್ಮ ಜೊತೆ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ. ನಾನು ಫಸ್ಟ್ ಟೈಮ್ ಡಿಯೋಡ್ ಆ್ಯಪಿಂದ ಒಂದಷ್ಟು ಯೂನಿಕ್ ಪ್ರಾಡಕ್ಟ್ಸ್ ಮತ್ತು ಮನೆಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೀನಿ. ನಾನು ಇನ್ನೂ ಅನ್ಬಾಕ್ಸ್ ಮಾಡಿ ನೋಡಿಲ್ಲ, ನಿಮ್ಮ ಜೊತೆನೇ ಅನ್ಬಾಕ್ಸ್ ಮಾಡೋಣ ಅಂತ ಕಾಯ್ದಿದ್ದೆ. ಬನ್ನಿ ನೋಡೋಣ ಏನೇನು ಬುಕ್ ಮಾಡಿದ್ದೀನಿ ಅಂತ. ನಾನು ಬುಕ್ ಮಾಡಿರೋವಂಥದ್ದು ಎಲ್ಲ ಯೂಸ್ ಆಗುವಂಥ ಪ್ರಾಡಕ್ಟ್ಸೇನೆ. ನಿಮಗೂ ಈ ಥರ ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ಡಿಯೋಡ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಆದರೂ ಬುಕ್ ಮಾಡ್ಕೋಬೋದು, ಇಲ್ಲಾಂದರೆ ಅವ್ರ ವೆಬ್ಸೈಟಿಗೆ ಹೋಗಿ ಬುಕ್ ಮಾಡ್ಕೊಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು. ಬಟ್ ಇವಾಗ ನನ್ನ ವಿಡಿಯೋಸ್ ನೋಡ್ತಿರೋರಿಗೆ ಹೇಳ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಾನು ಇಷ್ಟೆಲ್ಲ ಬುಕ್ ಮಾಡಿದ್ದೀನಿ. ಇದೆಷ್ಟೆಲ್ಲ ಒಂದೇ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ನಾನು ಏನೇನು ಬುಕ್ ಮಾಡಿದ್ದೀನಿ ಅಂತ. ಸೊ ಇದೆಲ್ಲ ಬುಕ್ ಮಾಡಿರೋದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಫ್ರೀ 2 ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಲೈಕ್ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಇರೋವಂಥ ಚಾಕ್ಲೇಟು. ನೆಕ್ಸ್ಟ್ ನೋಡೋಣ ಅನ್ಬಾಕ್ಸಿಂಗ್ ಲೈಕ್ ಏನೇನು ಬುಕ್ ಮಾಡಿದ್ದೀನಿ ಅಂತ. ನಾನು ರೀಯೂಸಬಲ್ ಸ್ಪೂನ್ ಬುಕ್ ಮಾಡಿದ್ದೀನಿ, ಅಂದರೆ ಎಲ್ಲಾದರೂ ಹೋದರೆ ಈಸಿ ಟು ಕ್ಯಾರಿ. ಇದು ಏನಕ್ಕೆ ಬುಕ್ ಮಾಡಿದೆ ಅಂದರೆ ಇದೊಂದು ಸ್ವಲ್ಪ ಯೂನಿಕ್ ಆಗಿದೆ. ಯೂನಿಕ್ ಆಗಿ ಅಂದರೆ ತೋರಿಸ್ತೀನಿ ರೀ ಹೆಂಗಂತ. ಸೊ ನಿಮಗೆ 3 ಟೈಪ್ ಆಫ್ ಸ್ಪೂನ್ಸ್ ಬರುತ್ತೆ. ಒಂದು ಫೋರ್ಕ್ ಬರುತ್ತೆ, ಇನ್ನೂ ಒಂದು ನೈಫ್ ಬರುತ್ತೆ, ಇನ್ನೂ ಒಂದು ಸ್ಪೂನ್ ಬರುತ್ತೆ. ಸೊ ಇದು ಕಟ್ಟೆಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ರೀಯೂಸಬಲ್ ಸ್ಪೂನು. ಮತ್ತು ನೆಕ್ಸ್ಟು ಪೋರ್ಟೇಬಲ್ ಸೀಲಿಂಗ್ ಮೆಷಿನ್. ಪೋರ್ಟೇಬಲ್ ಸೀಲಿಂಗ್ ಮೆಷಿನ್ ಅಂದರೆ ನೀವು ಅಕಸ್ಮಾತ್ ಏನಾದ್ರು ಕುರ್ಕುರೆ ಇಲ್ಲ ಲೇಸ್ ಏನಾದ್ರು ತಿಂದರೆ ಹಂಗೆ ಓಪನ್ ಮಾಡಿ ಬಿಡೋಕ್ಕಾಗಲ್ಲ, ನೀವು ಬಿಟ್ಟರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಪೋರ್ಟೇಬಲ್ ಮೆಷಿನ್ ಸೀಲರ್ ತೊಗೊಂಡಿದ್ದೀನಿ. ಇದು ಯೂಸ್ ಮಾಡೋಕ್ಕೆ ತುಂಬ ಈಸಿ. ಸೊ ಇಲ್ಲಿ ನಿಮಗೆ ಬಟನ್ ಕೊಟ್ಟಿದ್ದಾರೆ, ಜಸ್ಟ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಆನ್ ಆಗುತ್ತೆ. ಇಲ್ಲಿ ಬ್ಲೂ ಲೈಟ್ ಆನ್ ಆಗುತ್ತೆ. ಬ್ಲೂ ಲೈಟ್ ಆನ್ ಆಗಿದೆ ಅಂದರೆ ಚಾರ್ಜ್ ಇದೆ ಅಂತ. ಮತ್ತು ಜಸ್ಟ್ ನೀವು ಹಿಂಗೆ ಪ್ರೆಸ್ ಮಾಡಿ ಸೀಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಕವರ್ನೇ ತಗೊಳ್ಳೋಣ. ಸೊ ಇಲ್ಲಿ ನಾನು ಆವಾಗಲೇ ಅನ್ಬಾಕ್ಸ್ ಮಾಡಿರೋ, ಅಂದರೆ ಓಪನ್ ಮಾಡಿ ಬಿಟ್ಟಿದೆ. ಇದನ್ನು ಸೀಲ್ ಮಾಡಿ ನೋಡೋಣ ಸೀಲ್ ಆಗುತ್ತಾ ಇಲ್ವಾ ಅಂತ. ಜಸ್ಟ್ ನೀವು ಇನ್ಸರ್ಟ್ ಮಾಡಿ, ಎಲ್ಲಿ ನಿಮಗೆ ಲಾಕ್ ಮಾಡ್ಬೇಕು ಅನ್ಸುತ್ತೋ ಅಲ್ಲಿ ಇನ್ಸರ್ಟ್ ಮಾಡಿ ಈ ಬಟನ್ನ ಪ್ರೆಸ್ ಮಾಡಿ ಜೋರಾಗಿ ಹಿಂಗೆ ಹೇಳಿದ್ರೆ ಸಾಕು. ನೋಡಿ, ಅಂದರೆ ನಾನು ಫುಲ್ ಮಾಡಿಲ್ಲ, ಬಟ್ ಮಾಡಿದ್ದೀನಿ, ಅರ್ಧ ಒಂದು ಚೂರು ಮಾಡಿದ್ದೀನಿ ಅಷ್ಟೇ. ಈ ನೆಕ್ಸ್ಟಿಗೆ ಹೋದರೆ ನಾನು ಪಾಕೆಟ್ ಫ್ರೆಂಡ್ಲಿ ರೈನ್ ಕಾರ್ಡ್ ತೊಗೊಂಡಿದ್ದೀನಿ. ಇದು ಯಾಕಂದರೆ ಮಳೆಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ. ಅಂದರೆ ನೀವು ಜಸ್ಟ್ ಪಾಕೆಟ್ ಇಲ್ಲ ಪರ್ಸಲ್ಲಿ ಇಟ್ಕೊಂಡು ಹೋದರೆ ಆಗತ್ತೆ. ನಾನು ತೋರಿಸ್ತೀನಿ ಎಷ್ಟು ಯೂಸ್ ಆಗ್ಬೋದು ಅಂತ. ಲೈಕ್ ಒನ್ ಟೈಮ್ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಓಕೆ, ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟ್ ಬಂದು ಸೇಮ್ ರೈನ್, ಮಳೆಗಾಲದಲ್ಲಿ ಯೂಸ್ ಮಾಡೋವಂಥದ್ದೇ. ಅಕಸ್ಮಾತ್ ಬೇಕಾಗತ್ತೆ ಅಂತ ತಗೊಂಡಿದ್ದೀನಿ. ಶೂಸ್ ಏನಾದರೂ ಹಾಕೊಂಡಾಗ ಚೆನ್ನಾಗಿ ರೆಡಿಯಾಗಿ ಶೂಸ್ ಹಾಕೊಂಡಿರ್ತೀವಲ್ಲ, ಅವಾಗ ರೈನ್ ಬಂದ್ಬಿಡುತ್ತೆ. ಅವಾಗ ಶೂ ಬಿಚ್ಬಿಟ್ಟು ಸ್ಲಿಪ್ಪರ್ ಹಾಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಈ ಥರ ನಾವು ಯೂನಿಕ್ ಶೂ ಕವರ್ನ ತಗೊಬೋದು. ಇದೇನಂದರೆ ನೀವು ನೀರು ಹಾಕಿದ್ರು ಇಲ್ಲ ಮಳೆಯಲ್ಲಿ ಇಲ್ಲ ಕೊಚ್ಚಲ್ಲಿ ಎಲ್ಲೇ ನಡೆದ್ರು ನೆನೆಯಲ್ಲ. ಸೊ ಎಕ್ಸ್ಪ್ಯಾಂಡಬಲ್ಲು ಇದೆ, ಯಾವ ಸೈಜ್ ಅವರಾದರೂ ಯೂಸ್ ಮಾಡ್ಕೊಬೋದು ಅಂತ ಅನ್ಕೋತೀನಿ. ನೆಕ್ಸ್ಟಿಗೆ ಹೋದರೆ ಮಲ್ಟಿಪಲ್ ಯೂಸ್ ಹ್ಯಾಂಗರ್ ತೊಗೊಂಡಿದ್ದೀನಿ. ಇದು ಮನೇಲಿ ತುಂಬ ಯೂಸ್ ಆಗುತ್ತೆ. ಅಂದರೆ ನಿಮ್ದೇನಾದ್ರು ಸೊ ಎಷ್ಟೊಂದು ಹ್ಯಾಂಗರ್ಸ್ ಇದೆ ಮಲ್ಟಿಪರ್ಪಸ್. ನೀವು ಏನು ಬೇಕಾದರೂ ಹ್ಯಾಂಗ್ ಮಾಡ್ಬೋದು. ಬಟ್ಟೆ ಹಾರಾಕ್ತೀರಾ ಅಂದರೂ ಹಾರಾಕ್ಬೋದು, ಇಲ್ಲ ಜಸ್ಟ್ ನೀವು ಕಬೋರ್ಡೆಲ್ಲ ಹಾಕಿ ಇಕ್ಕೊಂತೀರಾ ನಿಮ್ಮ ಶರ್ಟ್ಸ್ನ ಇಲ್ಲ ಪ್ಯಾಂಟ್ಸ್ನ ಅಂದರೆ ಹಾಕಿ ಇಕ್ಕೊಬೋದು. ಓಕೆ, ನೆಕ್ಸ್ಟಿಗೆ ಹೋಗೋಣ. ವಾಷಿಂಗ್ ಮಿಷಿನ್ ಕವರು. ಇದು ನಮ್ಮ ಮಮ್ಮಿ ಕೇಳಿ ಕೇಳಿ ಸಾಕಾಯಿತು. ಇವಾಗ ಬುಕ್ ಮಾಡಿ, ಅಂದರೆ ಇದ್ರ ಜೊತೆ ಕಡಿಮೆ ಪ್ರೈಸಿಗೆ ಬಂತು. ಮೇ ಬಿ ಒಂದು 150 ರುಪೀಸ್ ಏನೋ ಟಾಪ್ ಲೋಡ್ದು ತಗೊಂಡೆ. ಓಕೆ ಅನಿಸುತ್ತೆ ಕ್ವಾಲಿಟಿ. ನೆಕ್ಸ್ಟಿಗೆ ಹೋದರೆ ನಾವು 3D ಕ್ರಿಯೇಟಿವ್ ವಿಜುವಲೈಸ್ ಲ್ಯಾಂಪ್ ಅಂತೆ. ಇದು ಓಕೆ, ಇದು ಇನ್ಸ್ಟ್ರಕ್ಷನ್ಸ್ ಬಂದು ಇದೇನಾದರೂ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನೀವು ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳಿದ್ದಾರೆ. ಯಾಕಂದರೆ ಇದು ನಮಗೆ ಗ್ಲಾಸ್ ಅನಿಸುತ್ತೆ. ಚೆನ್ನಾಗಿತ್ತು, ಒಂದು ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ತಿತ್ತು ಅಂತ ಬುಕ್ ಮಾಡಿದೆ. ಸೊ ಯೂನಿಕ್ ಪ್ರಾಡಕ್ಟ್ಸ್ನ ಬಿಡಬಾರ್ದಲ್ವಾ, ಬುಕ್ ಮಾಡ್ಕೊಬೇಕು. ನಿಮಗೂ ಏನಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ,
ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇದನ್ನ ನೀವು ಇದಕ್ಕೆ ಕನೆಕ್ಟ್ ಮಾಡಿ ಲೈಕ್ ಫಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಅವ್ರು ನಿಮಗೆ ಲ್ಯಾಂಪ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಈ ತರ ಫಿಕ್ಸ್ ಆಗುತ್ತೆ. ಈ ಶೀಟ್ ತೆಗೆದು ಅವರೇ ನಿಮಗೆ ಪೆನ್ ಕೊಟ್ಟಿದ್ದಾರೆ. ಸೊ ಈ ಪೆನ್ನಲ್ಲಿ ನಿಮ್ಗೆ ಏನ್ ಬೇಕೋ ಅದು ಬರ್ದಿ, ಅಂದ್ರೆ ನೀವೇನಾದ್ರು ಮೆಸೇಜ್ ಬರಿಬೇಕು ಇಲ್ಲ ಥಾಟ್ಫುಲ್ ಏನಾದ್ರು ಬರಿಬೇಕು ದಿನದಲ್ಲಿ ಅಂದ್ರೆ ಅದನ್ನ ಬರ್ದಿ ನೀವು ಜಸ್ಟ್ ಪ್ಲೇಸ್ ಮಾಡಿ ಹೋಗ್ಬೋದು. ಎಲ್ಲಾದ್ರೂ ಯೂಸ್ ಮಾಡ್ಕೊಬೋದು. ಆಫೀಸಲ್ಲಾಗ್ಲಿ, ಮನೇಲಾಗ್ಲಿ, ವರ್ಕ್ ಪ್ಲೇಸಲ್ಲಾಗ್ಲಿ ಎಲ್ಲಾದ್ರೂ ಯೂಸ್ ಮಾಡ್ಕೊಬೋದು. ಅವರೇ ಪ್ಲಗ್ಗು ಕೊಟ್ಟಿದ್ದಾರೆ, ಪೆನ್ನು ಅವರೇ ಕೊಟ್ಟಿದ್ದಾರೆ. ನೈಸ್ ಪ್ರಾಡಕ್ಟ್ ಅನ್ಸುತ್ತೆ. ನೆಕ್ಸ್ಟ್ ಅವ್ರು ಇಲ್ಲೇನು ಮೆನ್ಷನ್ ಮಾಡಿಲ್ಲ ಏನಿದು ಅಂತ. ನಾನೇ ನೋಡ್ಬಿಡ್ತೀನಿ ಏನ್ ಕೊಟ್ಟಿದ್ದಾರೆ ಅಂತ, ಅಂದ್ರೆ ನಾನೇನ್ ತಗೊಂಡಿದ್ದೀನಿ ಅಂತ. ಏನೋ ಸೌಂಡ್ ಬರ್ತಾ ಇದೆ. ನನ್ಗನ್ಸೋ ಪ್ರಕಾರ ಮನಿ ಬ್ಯಾಂಕ್ ಅನ್ಸುತ್ತೆ. ಓ, ಮನಿ ಬ್ಯಾಂಕ್. ಸೊ ವುಡನ್ ಮನಿ ಬ್ಯಾಂಕ್ ಬುಕ್ ಮಾಡಿದೆ ನಾನು, ಒಂದು ಸ್ವಲ್ಪ ಕಾಸು ಸೇವ್ ಮಾಡ್ಕೊಳ್ಳೋಣ ಅಂತ. ಅದು ಬಂದಿದೆ, ನೋಡೋಣ ಹೆಂಗಿದೆ ಅಂತ. ಹಂಗೆ ತೋರಿಸಿರೋ ಥರನೇ ಇದೆಯಾ ಇಲ್ವಾ ಅಂತ. ಇದು ನಿಮಗೆ ಯೂಶಲ್ ಆಗಿ ಸಿಗುತ್ತೆ ಎಲ್ಲ ಕಡೆನೂ, ಲೈಕ್ ಆನ್ಲೈನಲ್ಲಿ ಎಲ್ಲೇ ಬುಕ್ ಮಾಡಂಗಿದ್ರು. ಬಟ್ ಇದು ಆಲ್ರೆಡಿ ನಾನು ಇಷ್ಟು ಐಟಮ್ಸ್ ಬುಕ್ ಮಾಡ್ತಿದ್ದಲ್ಲ, ಸೊ ಇದು ಯೂನಿಕ್ ಆಗಿದೆ ಅಂದ್ಬಿಟ್ಟು ನಾನು ಇದನ್ನು ಸೇರಿಸಿ ಬುಕ್ ಮಾಡಿದೆ. ಇದು 1 lakh ಆಗೋವಂಥ ಲೈಕ್ ಮನಿ ಬ್ಯಾಂಕ್. ಸೊ 1 lakh ನೀವು ಮಾಡ್ತೀರಾ ಅಂದರೆ ನಿಮಗೆ ಗೋಲ್ ಇದೆ, ನೀವು ತಗೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಬಂದು ಇದು ಲಾಸ್ಟಲ್ಲಿ ಮಾಡೋಣ. ಇನ್ನು ಒಂದು ಮೇಕಪ್ ಬಾಕ್ಸ್, ಕಾಸ್ಮೆಟಿಕ್ ಬಾಕ್ಸ್ ಅಂತ. ಇದು ನನಗೆ ಬೇಕಿತ್ತು. ಅಂದರೆ ಯಾಕಂದರೆ ನಮ್ಮ ಮನೇಲಿ ಮಿರರ್ ಇದೆ, ಮಿರರ್ ಜೊತೆ ಡ್ರಾಯರ್ಸು ಇದೆ. ಬಟ್ ಮೇಲೆ ನಮಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ಸಡನ್ನಾಗಿ ಕೈ ಸಿಗಬೇಕು ಅಂದರೆ ಇದನ್ನ ತಗೊಳ್ಬೇಕು ಅಂತ ತಗೊಂಡಿದ್ದೀನಿ. ನೋಡೋಣ ದೊಡ್ಡದಾಗಿದೆಯೋ ಇಲ್ಲ ಎಷ್ಟು ಇಡ್ಸುತ್ತೋ ಅಂತ. ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ ಇದೆ. ನಾನು ಅನ್ಕೊಂಡೆ ಆನ್ಲೈನಲ್ಲಿ ನೋಡಿ ತುಂಬ ದೊಡ್ಡದಿರುತ್ತೆ ಅಂತ. ಆಮೇಲೆ ಬಂದ್ಮೇಲೆ ಗೊತ್ತೈತಿ ಇಷ್ಟು ಸೈಜ್ ಇದೆ ಅಂತ. ಸೊ ಇಷ್ಟೇ ಚಿಕ್ಕದಿದೆ, ಬಟ್ ಇಕ್ಕೊಬೋದು ನೀವೇನಾದ್ರು ಪೌಡರು, ಕ್ರೀಮು, ನೈಲ್ ಪಾಲಿಶು, ಲಿಪ್ಸ್ಟಿಕ್ಕು, ಸ್ಟಿಕ್ಕರ್ಸು, ಲೈಕ್ ಸಡನ್ ಆಗಿ ನಿಮ್ಗೆ ಏನು ಬೇಕೋ ಬೇಸಿಕ್ ಥಿಂಗ್ಸ್ನ ಇಕ್ಕೊಬೋದು. ಅದ್ರ ಜೊತೆ ಕ್ರೇಜಿ ಥಿಂಗ್ ಏನಂದರೆ ಇಲ್ಲಿ ನಿಮಗೆ ಡ್ರಾಯರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಜ್ಯುವೆಲ್ಸ್ ಇಕ್ಕೊಬೋದು, ಬ್ಯಾಂಗಲ್ಸ್ ಇಕ್ಕೊಬೋದು, ಏನಾದರೂ ಇಕ್ಕೊಬೋದು. ಒಂದು 8 layers ಶೂ ರ್ಯಾಕ್ ತಗೊಂಡಿದ್ದೆ. ಇದೇನಕ್ಕಂದರೆ ಒಂದು ಸ್ವಲ್ಪ ಅದೇ ಲೈಕ್ ಸಡನ್ನಾಗಿ ಬೇಕು ಅಂದರೆ ಸಿಗೋವಂಥ ಸ್ಲಿಪ್ಪರ್ಸ್ ಇಲ್ಲ ಶೂಸ್ನ ಇಕ್ಕೊಳ್ಳೋಕ್ಕೆ ಬೇಕಿತ್ತು ನಮ್ಮ ಮನೆಗೆ. ಅದಕ್ಕೆ ನಾನು ತಗೊಂಡಿದ್ದೀನಿ. ನಿಮಗೂ ಬೇಕಂದರೆ ನೀವು ತಗೊಬೋದು. ಸೊ ಈ ಥರ ಓಪನ್ ಮಾಡಿ ಫಿಕ್ಸ್ ಮಾಡ್ಕೋಬೋದು. ಸೊ ನಿಮಗೆ 8 ರ್ಯಾಕ್ ಸಿಗುತ್ತೆ. ಇದು ಬಿಟ್ಟರೆ ನಿಮಗೆ 4 ರ್ಯಾಕು ಸಿಗುತ್ತೆ, 5 ಸಿಗುತ್ತೆ, 6 ಸಿಗುತ್ತೆ. ಸೊ ಡಿಪೆಂಡ್ಸ್ ಆನ್ ಯು. ನಿಮಗೆ ಎಷ್ಟು ಥರ ರ್ಯಾಕ್ ಬೇಕೋ ಅಷ್ಟು ಥರನೂ ತೊಗೋಬೋದು. ಇಲ್ಲ ಅಂದರೆ ನೀವು ಬೇರೆ ಥರನೂ ಯೂಸ್ ಮಾಡ್ಕೊಬೋದು. ಮನೇಲಿ ವಾಲ್ಸ್ ಏನಾದರೂ ಇಕ್ಬೇಕು, ಇಲ್ಲ ಒಂದು ಸೈಡ್ ಏನಾದರೂ ಲೈಕ್ ಯೂನಿಕಾಗಿ ಕಾಣಿಸೋ ಥರ ಮಾಡಬೇಕು ಅಂದರೆ ನೀವು ಖಂಡಿತ ಬೈ ಮಾಡ್ಬೋದು. ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ ಈ ಥರ ಬೈ ಮಾಡೋಕ್ಕೆ. ಲೈಕ್ ಪ್ಲಾಸ್ಟಿಕ್ ಇದೆ ಬಟ್ ಯೂಸೇಬಲ್ ಅಂತ ಅನಿಸುತ್ತೆ. ನಾನು ಫಿಕ್ಸ್ ಮಾಡಿ ನಿಮಗೆ ಇನ್ನೊಂದು ಸರಿ ವಿಡಿಯೋ ಹಾಕ್ತೀನಲ್ಲ, ಆವಾಗ ನೀವೇ ನೋಡಿ ಹೆಂಗೆ ಇರುತ್ತೆ ಅಂತ. ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ ಕ್ಲಿಕ್ ಮಾಡಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.